ಓಹ್ ಬಂದ್ರೆ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಆಲ್ರೆಡಿ ನೋಡಿದಿರ ತಮ್ಮನೇಲು 7 ಅಪ್ಡೇಟ್ ಬಂದಿದೆ. ಓಕೆ ಏನು ಅಪ್ಡೇಟ್ ಅಂತ ಡೈರೆಕ್ಟ್ ಆಗಿ ಹೋಗ್ಬಿಡೋಣ. ಓಕೆ ಜಾಸ್ತಿ ಪುಂಗೋದು ಬೇಡ. ಏನ್ ಬರುತ್ತೆ ಅದು 7 ಅಪ್ಡೇಟ್ ಯೂಟ್ಯೂಬ್ ನಲ್ಲಿ? ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ಕಮ್ಯುನಿಟಿ ಪೋಸ್ಟ್ ಇಂಪ್ರೂವ್ಮೆಂಟ್ಸ್. ಈಗ ಏನ್ ಮಾಡ್ತಿದ್ರು ಕ್ರಿಯೇಟರ್ಸ್ ಕಮ್ಯುನಿಟಿ ಓನ್ಲಿ ಪೋಸ್ಟ್ ನ ಪಬ್ಲಿಷ್ ಮಾಡಬಹುದು. ಇದ್ರ ಜೊತೆಗೆ ಕ್ಯೂ ಓನ್ಲಿ ಪೋಸ್ಟ್ ಅಂತ ಇದೆ. ಓಕೆ ಕಮ್ಯುನಿಟಿ ಓನ್ಲಿ ಪೋಸ್ಟ್ ಅಂತ ಕೊಟ್ಬಿಟ್ರೆ ಬರೀ ಕಮ್ಯುನಿಟಿ ಓನ್ಲಿ ಅಷ್ಟೇ ಇರುತ್ತೆ, ಕಮ್ಯುನಿಟಿ ಮೆಂಬರ್ಸ್ ಅಷ್ಟೇ, ಬೇರೆಯವ್ರಿಗೆಲ್ಲ ತೋರಿಸೋದಿಲ್ಲ. ಕ್ಯೂ ಪೋಸ್ಟ್ ಅಂದ್ರೆ ಶೆಡ್ಯೂಲ್ ಮಾಡೋದು ಪೋಸ್ಟ್, ಕ್ಯೂ ಮಾಡೋದು ಪೋಸ್ಟ್, ಶೆಡ್ಯೂಲ್ ಮಾಡೋದು ಪೋಸ್ಟ್ ಬಂದಿದೆ. ಹೌದು, ಅದು ಕಮ್ಯುನಿಟೀಸ್ ಮಾತ್ರ ವರ್ಕ್ ಆಗೋದು. ಕಮ್ಯುನಿಟಿ ಕಮ್ಯುನಿಟಿ ಫೀಡ್ ಆಗಿ ಮಾಡ್ಬೋದು ನಾವು. ಸೊ ಒಳ್ಳೆ ಇದು ಟ್ವಿಟರ್ ತರ ರಿಲೇಟೆಡ್ ಇದೆ. ಆಮೇಲೆ ಇಂಟಿಗ್ರೇಟ್ ಮಾಡ್ತಿದ್ರು ಯೂಟ್ಯೂಬ್ ಮ್ಯೂಸಿಕ್ ನ ಇದ್ರ ಜೊತೆಗೆ. ಸೊ ಒಳ್ಳೇದಾಯ್ತು, ಮೊದಲನೇ ಅಪ್ಡೇಟ್ ಆಯ್ತು ಇದು. ಎರಡನೇ ಅಪ್ಡೇಟ್ ಬಂದ್ಬಿಟ್ಟು ಎನ್ಹಾನ್ಸ್ಡ್ ಆಡಿಯನ್ಸ್ ಕಂಟ್ರೋಲ್. ಈಗ ಒಂದ್ ಚಾನಲ್ ಇರುತ್ತೆ, ನೀವು ನೋಡಕ್ ಇಷ್ಟ ಇರೋದಿಲ್ಲ, ಅದನ್ನ ನೀವು ಡೋಂಟ್ ರೆಕಮೆಂಡ್ ಚಾನಲ್ ಅಂತ ಕೊಡ್ತಾ ಇರ್ತೀರ, ಬಟ್ ಆದ್ರೂ ಬರ್ತಾ ಇರುತ್ತೆ. ಅದಕ್ಕೆ ಏನ್ ಮಾಡ್ತಿದ್ದೀರಿ, ಈಗ ಡೋಂಟ್ ರೆಕಮೆಂಡ್ ಪೋಸ್ಟ್ ಫ್ರಮ್ ದಿಸ್ ಚಾನಲ್ ಅಂತ ಕೊಟ್ಬಿಟ್ರೆ ಲೈಫ್ ಲಾಂಗ್ ನಿಮ್ಗೆ ಬರೋದಿಲ್ಲ. ಆ ಚಾನಲ್ದು ಏನಿದೆ ಕಂಟೆಂಟ್ ಶೋ ಆಗೋದಿಲ್ಲ ಅಂತ ಯೂಟ್ಯೂಬ್ ಅವ್ರು ಹೇಳ್ತಿದ್ದಾರೆ. ಸೊ ಇದು ವ್ಯೂವರ್ಸ್ ಗಿನ್ನು ಜಾಸ್ತಿ ಪವರ್ ಕೊಡುತ್ತೆ ಅವರ ಒಂದು ಫೀಡ್. ಬಟ್ ಕಂಟೆಂಟ್ ಕ್ರಿಯೇಟರ್ಸ್ ಗೆ ಬ್ಯಾಡ್ ಅಪ್ಡೇಟ್ ಇದು. ವ್ಯೂವರ್ಸ್ ಗೆ ಏನಂತ ಅಂದ್ರೆ ಅವ್ರ ಫೀಡ್ ಅವ್ರ ಇಷ್ಟ ಮಾಡ್ಕೊಳ್ಳೋಕೋಸ್ಕರ ಈ ತರ ಎಲ್ಲ ಮಾಡ್ತಾರೆ. ಸೊ ಇದು ಯಾರ ಹೈ ಕಂಟೆಂಟ್ ಕ್ರಿಯೇಟರ್ಸ್ ಮಾಡ್ತಾರೆ ಅದ್ರ ಮೇಲೆ ಫೋಕಸ್ ಆಗುತ್ತಿದೆ ಜಾಸ್ತಿ. ಓಕೆ ಈಗ ಯಾರ್ಯಾರ್ದು ಡೋಂಟ್ ರಿಕಮೆಂಡ್ ಕೊಟ್ಟಿರ್ತಾರೆ ಅವ್ರದ್ದು ಚಾನಲ್ ಆತರ ಕಂಟೆಂಟ್ ಪ್ಲಸ್ ಆತರ ಒಂದು ಚಾನಲ್ಸ್ ಗಳು ತೋರಿಸೋದೇ ಇಲ್ಲ. ಹಾಗೆ ನಾವು ಟೆಕ್ ಚಾನಲ್ ನೋಡ್ತೀರಾ, ಸ್ಕಿಪ್ ಮಾಡ್ಬಿಟ್ರೆ ಆ ಚಾನಲ್ ತೋರಿಸೋದೇ ಇಲ್ಲ. ಹೌದು, ಯಾವ್ದು ತೋರಿಸಲ್ಲ, ನಂದು ತೋರಿಸಲ್ಲ, ಯಾರ್ದು ತೋರಿಸಲ್ಲ. ಓಕೆ ಟೆಕ್ ಚಾನಲ್ ಯಾರು ಮಾಡ್ತಿದ್ರೆ ಇದು ಬ್ಯಾಡ್ ಅಪ್ಡೇಟ್, ನಂಗೆ ಇಷ್ಟ ಆಗಿಲ್ಲ. ಓಕೆ ಈಗ ಮೂರನೇ ಅಪ್ಡೇಟ್ ನೆಕ್ಸ್ಟ್ ಬಂದ್ಬಿಟ್ಟು ರಿಮೂವಲ್ ಆಫ್ ಕೀ ಮೂಮೆಂಟ್ಸ್ ಅಂದ್ರೆ ಎಲ್ಲೆಲ್ಲಿ ಜನ ಜಾಸ್ತಿ ನೋಡ್ತಿದ್ರು ಅಂತ ಕೀ ಮೂಮೆಂಟ್ಸ್ ಗ್ರಾಫ್ ಏನಿದೆ ಇದು ಹೈಲೈಟ್ ಮಾಡ್ತಿದೆ, ಎಲ್ಲಿ ಜಾಸ್ತಿ ಜನ ನೋಡ್ತಿದ್ರು ಏರಿಯಾದಲ್ಲಿ ವಿಡಿಯೋದಲ್ಲಿ ಅಂತ. ಈಗ ಇದನ್ನೇನ್ ಮಾಡ್ತಿದ್ದಾರೆ, ರಿಮೂವ್ ಮಾಡ್ತಿದಾರಂತೆ. ಸೊ ಇದೊಂದು ಬ್ಯಾಡ್ ಅಪ್ಡೇಟ್, ರಿಮೂವಲ್ ಆಫ್ ಕೀ ಮೂಮೆಂಟ್ಸ್ ಅಂತ. ಅದಿದ್ರೆ ಚೆನ್ನಾಗಿರ್ತಾ ಇತ್ತು, ಸ್ವಲ್ಪ ಅನಾಲಿಟಿಕ್ಸ್ ಡೀಟೇಲ್ ಆಗಿ ಇರ್ತಾ ಇತ್ತು. ಬಟ್ ಇದು ಹೋಗ್ತಿದೆ, ಅದು ರಿಪ್ಲೇಸ್ ಏನಾದ್ರು ಮಾಡ್ತಾರ ಫ್ಯೂಚರ್ ಅಲ್ಲಿ ಅಂತ ನೋಡ್ಬೇಕಾಗತ್ತೆ. ನಾಲ್ಕನೇ ಅಪ್ಡೇಟ್ ಹೋಗೋಣ, ಸ್ನ್ಯಾಕ್ ಬಾರ್ ಫಾರ್ ಶಾರ್ಟ್ಸ್. ಇದು ನಾವು ತಮ್ಮನೆಲ್ಲ ಹಾಕಿದ್ದೆ ನೋಡಿ, ಶಾರ್ಟ್ ಕ್ರಿಯೇಟರ್ಗೆ ಒಳ್ಳೇದಾಗತ್ತೆ ಅಂತ. ಇದೇನೇ ಅದು ಏನಂತ ಅಂದ್ರೆ, ಈಗ ತುಂಬಾ ಜನ ಇದು ಲಾಂಗ್ ಫಾರ್ಮ್ ವಿಡಿಯೋ ನೋಡಿ ಅವರು ಏನೋ ಸ್ನ್ಯಾಕ್ ಬ್ರೇಕ್ ಅಂದ್ರೆ ಸ್ವಲ್ಪ ಬ್ರೇಕ್ ತಗೊಳ್ಳಿ ಅಂತ ಸ್ನ್ಯಾಕ್ ಬಾರ್ ಅನ್ನೋ ಶಾರ್ಟ್ಸ್ ಅಂದ್ರೆ ಸ್ನ್ಯಾಕ್ ಬಾರ್ ಅಂತ ತೋರ್ಸತ್ತಲ್ಲಿ. ಶಾರ್ಟ್ ಫಾರ್ಮ್ ಶಾರ್ಟ್ಸ್ ವಿಡಿಯೋದೆಲ್ಲ ತೋರ್ಸತ್ತಲ್ಲಿ. ಅಲ್ಲಿ ನೀವು ಒಂದು ಕ್ರಿಯೇಟರ್ದು ವಿಡಿಯೋ ನೋಡ್ಬೋದು, ಯಾವ್ದು ನಿಮ್ಗೆ ಇಷ್ಟ ಆಗುತ್ತೆ. ಸೊ ಇದು ಹೊಸ ಕ್ರಿಯೇಟರ್ಸ್ ಎಂಗೇಜ್ ಆಗ್ಬೋದು ಬೇಗ ಅಂತ. ಸೊ ಈ ಅಪ್ಡೇಟ್ ತಂದಿದ್ರೆ ಇನ್ನೂ ಎಕ್ಸ್ಪೆರಿಮೆಂಟ್ ಇದೆ. ಈಗ US ನಲ್ಲಿ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆದ್ರೆ ಇಂಡಿಯಾದಕ್ಕೂ ಬರುತ್ತಂತ ಹೇಳಿದ್ದಾರೆ ಯೂಟ್ಯೂಬ್ ಅವರು. ಚೆನ್ನಾಗಿದೆ ಅಪ್ಡೇಟ್, ಇಷ್ಟ ಆಯ್ತು. ವಾಯ್ಸ್ ಟು ಕಮೆಂಟ್ ಆನ್ ಟಿವಿ, ಇನ್ಮೇಲೆ ಟಿವಿಲು ಕಮೆಂಟ್ ಮಾಡಬಹುದು ವಾಯ್ಸ್ ಮುಖಾಂತರ. ಈಗ ರಿಮೋಟ್ ಇಟ್ಕೊಂಡು ಈ ತರ ಐ ಲೈಕ್ ದಿಸ್ ವಿಡಿಯೋ, ಇಟ್ಸ್ ಸೋ ನೈಸ್, ಇಲ್ಲ ಕನ್ನಡದಲ್ಲಿ ಈ ವಿಡಿಯೋ ತುಂಬಾ ಚೆನ್ನಾಗಿದೆ ಆಧಾರ ನೀವು ಹೇಳಿದ್ರೆ ಅದು ಅಲ್ಲಿ ಟೈಪ್ ಆಗುತ್ತೆ ಟಿವಿಲಿ, ಆಮೇಲೆ ಸ್ಮಾರ್ಟ್ ಟಿವಿಲಿ, ಆಮೇಲೆ ನಾವು ಕಮೆಂಟ್ ಹಾಕ್ಬೋದು. ಸೊ ಇದೇನ್ ಮಾಡುತ್ತೆ, ಟಿವಿಲು ನಾವು ಎಂಗೇಜ್ಮೆಂಟ್ ಮಾಡಬಹುದು ಅಂತ ಇವರು ಉದಾಹರಣೆ ಕೊಡ್ತಾ ಇರುವಂತದ್ದು ಯೂಟ್ಯೂಬರ್. ಹೊಸ ಅಪ್ಡೇಟ್ ಇದು ಚೆನ್ನಾಗಿದೆ. ಜಾಸ್ತಿ ಸ್ಮಾರ್ಟ್ ಟಿವಿ ಯೂಸ್ ಮಾಡೋರು ಇರ್ತಾರಲ್ಲ ಯೂಟ್ಯೂಬ್ ನೋಡೋದಲ್ಲಿ ದೊಡ್ಡದಾಗಿ, ಅವರು ಅಲ್ಲೂ ಕೂಡ ಕಮೆಂಟ್ ಹಾಕ್ಬೋದು ಅಂತ ಒಂದು ಚೆನ್ನಾಗಿ ತಂದಿದ್ದೇವೆ. ನಂಗೆ ಇಷ್ಟ ಆಯ್ತು ಈ ಅಪ್ಡೇಟ್. ಇದಾಯ್ತು. ಈಗ ಆರನೇ ಅಪ್ಡೇಟ್ ಬಂದ್ಬಿಟ್ಟು ಚೇಂಜಸ್ ಟು ಡೌನ್ಲೋಡ್ ಸೆಕ್ಷನ್ ಅದು ರಿಮೂವ್ ಆಗ್ತಿದೆ ಅಂತ. ಡೌನ್ಲೋಡ್ ವಿಡಿಯೋಸ್ ಅಂತ ಒಂದು ಡೌನ್ಲೋಡೆಡ್ ಟ್ಯಾಬ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಪ್ಲೇಲಿಸ್ಟ್ ಸೆಕ್ಷನ್ ಅಲ್ಲಿ ನೀವು ಸ್ಕ್ರಾಲ್ ಮಾಡ್ರೆ ಅಲ್ಲಿ ಡೌನ್ಲೋಡೆಡ್ ಅಂತ ಇರುತ್ತೆ, ಡೌನ್ಲೋಡೆಡ್ ಟ್ಯಾಬ್, ಅದ್ರ ಮೇಲೆ ಕ್ಲಿಕ್ ಕೊಟ್ರೆ ಅಲ್ಲಿ ಬರುತ್ತಂತೆ. ಸೊ ಮುಂಚೆ ಈಗ ಡೌನ್ಲೋಡ್ಸ್ ಅಂತ ಅದೆಲ್ಲ ಬರಲ್ವಂತೆ, ಡೌನ್ಲೋಡೆಡ್ ಟ್ಯಾಬ್ ಅಂತ ಬರುತ್ತೆ ಮೇಲೆ. ಡೌನ್ಲೋಡ್ ಟ್ಯಾಬ್ ಅಂತ ಬರುತ್ತೆ, ಹೊಸ ಅಪ್ಡೇಟ್ ಇದೆ. ಓಕೆ ನೆಕ್ಸ್ಟ್ ಏಳನೇದು ಯು ಆಸ್ಕ್ ಸ್ಟುಡಿಯೋ ಅಪ್ಡೇಟ್ಸ್. ದ ಆಸ್ಕ್ ಸ್ಟುಡಿಯೋ ಫೀಚರ್ ಈಗ ಏನ್ ಮಾಡ್ತಿದ್ರ ಅಂತ ಅಂದ್ರೆ ಕ್ವೇರಿ ಕೇಳ್ತಿದ್ರು. ಈಗ ಒಂದು ವಿಡಿಯೋ ಹೇಗಿದೆ, ಕ್ವೇರಿ ಹೇಳು ಪೂರ್ತಿ ಅದ್ರ ಬಗ್ಗೆ ಹೇಳು ಅಂತ ಕೊಟ್ರೆ ಪೂರ್ತಿ ಇನ್ಫಾರ್ಮೇಶನ್ ಹೇಳುತ್ತೆ. ಎಲ್ಲೆಲ್ಲಿ ನೀವು ತಪ್ಪು ಮಾಡಿದ್ವಿ ಅದೆಲ್ಲ ಪೂರ್ತಿ ಹೇಳುತ್ತಂತೆ. ಮತ್ತೆ ದ ಕ್ರಿಯೇಟರ್ ನೋಟ್ಸ್ ದಟ್ ಇಟ್ ಮೇ ಪೊಟೆನ್ಶಿಯಲಿ ಲೋವರ್ ವಾಚ್ ಟೈಮ್ ಬೈ ಅಲೋಯಿಂಗ್ ವ್ಯೂಯರ್ಸ್ ಟು ಗೆಟ್ ಆನ್ಸರ್ ವಾಚಿಂಗ್ ದ ಫುಲ್ ವಿಡಿಯೋ. ಮತ್ತೆ ಇದ್ರಲ್ಲಿ ಏನಂತ ಅಂದ್ರೆ ಎಲ್ಲೆಲ್ಲಿ ಒಂದು ಕ್ರಿಯೇಟರ್ ಕ್ರಿಯೇಟರ್ಸ್ ತಪ್ಪು ಮಾಡಿದ್ದಾರೆ, ವ್ಯೂವರ್ಸ್ ಎಲ್ಲೆಲ್ಲಿ ಡ್ರಾಪ್ ಆಗ್ಬಿಟ್ಟಿದ್ದಾರೆ ಅಂತ ತೋರ್ಸತ್ತಂತೆ, ಎಲ್ಲ ಅನಾಲಿಟಿಕ್ಸ್ ತೋರ್ಸತ್ತಂತೆ. ಇದ್ರ ಜೊತೆಗೆ ಏನ್ ತಂದಿದ್ದೀರಂತ ಅಂದ್ರೆ ನಿಮ್ ವಿಡಿಯೋ ಏನಿದೆ ಸಮರೈಸ್ ಮಾಡಿ ಕೊಡತ್ತಂತೆ ಅಕ್ಯುರೇಟ್ ಆಗಿ. ಅಂದ್ರೆ ಏನ್ ಹೇಳ್ತೀರಾ ಅದನ್ನೇ ಅಲ್ಲಿ ಹಾಕೊಟ್ಬಿಡುತ್ತಂತೆ ಒಳ್ಳೆ ಸಬ್ಟೈಟಲ್ ತರ. ಸೊ ಇದೇನ್ ಮಾಡುತ್ತೆ, ವಾಚ್ ಟೈಮ್ ನ ಇನ್ನೂ ಕಡಿಮೆ ಬರುತ್ತೆ ನಮ್ಗೆ. ಹೌದು, ಇದು ತುಂಬಾ ಬ್ಯಾಡ್ ಅಪ್ಡೇಟ್. ಅದು ಹೇಳ್ತಾ ಇದೀನಿ, ವಾಚ್ ಸ್ಟುಡಿಯೋ ಇನ್ನೂ ಅಪ್ಗ್ರೇಡ್ ಮಾಡ್ತಾನೆ ಹೋಗ್ತಾ ಇದಾರೆ. ಹೌದು, ಅನಾಲಿಟಿಕ್ಸ್ ಅಲ್ಲೇ ನಾವು ಚೆಕ್ ಮಾಡಬಹುದಾಯ್ತು. ಇದು ಚೆನ್ನಾಗಿತ್ತು. ಇದು ಬ್ಯಾಡ್ ಅಪ್ಡೇಟ್. ತಡೆ ಇನ್ನೂ ಇದ್ ಮಾಡಿದಾರಲ್ಲ, ಯಾವ್ದಾದ್ರೆ ನಮ್ದು ಏನ್ ತಪ್ಪು ಮಾಡ್ತಿದ್ವಿ ಅಂತ ಆಸ್ ಸ್ಟುಡಿಯೋ ನಮ್ಗೆ ಹೇಳ್ಬಿಟ್ರೆ ಆ ಜಾಗ ನಾವು ಸರಿ ಮಾಡ್ಕೊಬಹುದು. ಇದು ಒಳ್ಳೆ ಅಪ್ಡೇಟ್. ಬಟ್ ಅದು ಮತ್ತೆ ಅವ್ರ ಸಮ್ಮರಿ ಪೂರ್ತಿ ನಮ್ಮದೇ ಕೊಟ್ಬಿಟ್ರೆ
ಇನ್ನೆಲ್ಲಿಂದ ವಿಡಿಯೋ ನೋಡ್ತಾರೆ ಅವರು, ಅಲ್ಲೇ ಸಮ್ಮರಿ ಓದ್ಕೊಂಡು ಹೊರಟ ಹೋಗ್ತಾರೆ, ವಿಡಿಯೋ ವಾಚ್ ಅವ್ರು ಬರೋದಿಲ್ಲ. ಇದು ಬ್ಯಾಡ್. ಓಕೆ, ಏನು ಮಾಡೋಕ್ಕಾಗಲ್ಲ, ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ನಾವು ಕೂಡ ಸ್ವಲ್ಪ ಹೇಳೋಣ ಯೂಟ್ಯೂಬ್ಗೆ, ಈ ಥರ ತನ್ನಿ ಅಂತ. ನಮ್ಮ ಕ್ರಿಯೇಟರ್ಸ್ಗಳಿಗೂ ಅನುಭವ ಇದಾಗಬೇಕಲ್ವಾ, ಹೆಲ್ಪ್ಫುಲ್ ಇರಬೇಕು. ಹೆಲ್ಪ್ಫುಲ್ ಇರ್ಬೇಕು ಅದು. ಅದಕ್ಕಿಂತ ನಾವು ಕೂಡ ರಿಪೋರ್ಟ್ ಮಾಡ್ತೀವಿ ಅಂತ ಹೇಳ್ತೀವಿ. ವಿಡಿಯೋ ಇಷ್ಟ ಆಯ್ತಲ್ವಾ? 7 ಅಪ್ಡೇಟಲ್ಲಿ ನಿಮಗೆ ಅಪ್ಡೇಟ್ ಇಷ್ಟ ಆಯಿತು? ಅಪ್ಡೇಟ್ ಯಾವ್ದು ಇಷ್ಟ ಆಗಿದೆ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋಗೆ ಏನು ಮಾಡೋಣ? ಓಕೆಪ್ಪ, ಅಪ್ಡೇಟ್ ಡೀಟೇಲ್ ಇನ್ಫಾರ್ಮೇಷನ್ ಸಿಗ್ತಂತ ಅನ್ಕೊಂಡು ಈ ರೀತಿ ವಿಡಿಯೋಸ್ ಬೇಕಂದ್ರೆ ಎದ್ದೇಳಂಗೆ ಪ್ರೋತ್ಸಾಹ ಕೊಡಿ. ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡ್ರೆ, ಇಷ್ಟ ಮಾಡೋಕ್ಕೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದೊಡ್ಡ ಕಾಳ ಬೆಳೆಸಿ ಮತ್ತೆ ಕಾಳ ಬೆಳೆಸಿ ವಿಡಿಯೋ ಮುಗಿಸ್ತಾ ಇದೀನಿ. ಜಯ ಕರ್ನಾಟಕ, ಒಂದೇ ಮಾತ್ರ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.